ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಭಕ್ತ ಮಹಾಶಯರಿಗೆ ಎಲ್ಲರಿಗೂ ಕೂಡ ಶ್ರೀಧರ ಭಟ್ಟಾಚಾರ್ಯ ಗುರೂಜಿರವರ ಆಶೀರ್ವಾದಗಳು. 2026 ಜನವರಿಯಲ್ಲಿ ನಾವಿದ್ದೇವೆ. 2025 ಮುಗಿದೋಗಿದೆ. 2025ರಲ್ಲಿ ಮಾಸ ಭವಿಷ್ಯ ಬರಲಿಲ್ಲ ಅಂತ ಹೇಳಿ ಬಹಳಷ್ಟು ಜನ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ರಿ. ಆದರೆ ವರ್ಷ ಭವಿಷ್ಯದ ಕಡೆ ಗಮನವನ್ನ ಹರಿಸ್ಲಿಕ್ಕೋಸ್ಕರ ಮಾಸ ಭವಿಷ್ಯವನ್ನ ನಾವು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಈ ಜನವರಿ ಮಾಸದಲ್ಲಿ 12 ರಾಶಿಗಳ ಗೋಚಾರ ಫಲ ಹೇಗಿದೆ, 12 ರಾಶಿಯವರ ಫಲ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ನೋಡ್ಲಿಕ್ಕೆ ಹೊರಟಾಗ, ಈ ವೃಷಭ ರಾಶಿಯವರಿಗೆ ಏಕಾದಶ ಸ್ಥಾನದಲ್ಲಿ ಶನಿ, ಅದರಲ್ಲೂ ಧನಭಾವದಲ್ಲಿ ಗುರು. ಬಹಳಷ್ಟು ಜ್ಯೋತಿಷ್ಯರು ಹೇಳ್ತಾ ಇದ್ದಾರೆ, ಎಲ್ಲಾ ವಾಹಿನಿಗಳಲ್ಲೂ ಬರ್ತಾ ಇದೆ, ಎಲ್ಲಾ ಮೀಡಿಯಾದಲ್ಲೂ ಬರ್ತಾ ಇದೆ, ವೃಷಭ ರಾಶಿಯವರಿಗೆ ರಾಜಯೋಗ, ಗುರುಗಳೇ ರಾಜಯೋಗ ಅಂತ ನೀವು ಕೂಡ ಹೇಳಿದ್ರಿ, ಯಾವ ಯೋಗನೂ ಬರ್ಲಿಲ್ಲ ನಮಗೆ, ನಾವೇನ್ ಮಾಡಬೇಕು ಅನ್ನೋ ಪ್ರಶ್ನೆಗಳು ಬಹಳಷ್ಟು ಜನ ಇಟ್ಕೊಂಡಿದ್ದೀರಾ. ಆದ್ರೆ ಧೃತಿಗೆಡ್ತಕ್ಕಂಥದ್ದು ಬೇಡ. ಗ್ರಹಚಾರ ಅಂತಕ್ಕಂಥದ್ದು ಯಾರ ತಾತನ ಮನೆಯ ಗಂಟಲ್ಲ, ನಮ್ಮಪ್ಪನ ಮನೆ ಗಂಟು ಅಲ್ಲ, ನಿಮ್ಮಪ್ಪನ ಮನೆ ಗಂಟು ಅಲ್ಲ. ಗ್ರಹಚಾರ ಹೇಳಿದಾಗ ನಾವು ಕೇಳಬೇಕು, ಆ ಗ್ರಹಚಾರ ಅಂತಕ್ಕಂಥದ್ದು ಏನಿದೆಯೋ, ಆ ಗ್ರಹಚಾರ ಏನ್ ಹೇಳುತ್ತೋ ಅದನ್ನೇ ನಾವು ಮಾಡಬೇಕು. ನಾವ್ ಏನೇ ಮಾಡ್ತೀವಿ ಅಂತ ಅಂದ್ರೂ ಆ ಗ್ರಹಚಾರ ಅಂತಕ್ಕಂಥದ್ದು ಬಿಡಲ್ಲ. ಅದಕ್ಕೆ ಹೇಳುವುದು, ನಿಮ್ಮ ಲಗ್ನಗಳನ್ನ, ನಿಮ್ಮ ದಶಾಭುಕ್ತಿಗಳನ್ನ ಪರಿಗಣನೆಯನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ನಿಮ್ಮ ಜಾತಕದಲ್ಲಿ ದೋಷ ಮುಕ್ತರಾಗಿದ್ದರೆ ಖಂಡಿತವಾಗಿ ನಿಮಗೆ ರಾಜಯೋಗ, ಗಜಕೇಸರಿ ಯೋಗ ಅಂತಕ್ಕಂಥದ್ದು ಈ ಜನವರಿ ತಿಂಗಳಲ್ಲೇ ಪ್ರಾಪ್ತಿಯಾಗತ್ತೆ. ಮುಟ್ಟಿದ್ದೆಲ್ಲ ಚಿನ್ನ ಹಾಕ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ನಿಂತು ಹೋಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಮುನ್ನಡಿತಕ್ಕಂಥದ್ದು, ಅಥವಾ ಮನೆ ಗೃಹ ಪ್ರವೇಶ ಮಾಡ್ತಕ್ಕಂಥದ್ದು, ವಿವಾಹ ನಡೀತಕ್ಕಂಥದ್ದು, ಅದರಲ್ಲೂ 23ರ ನಂತರ ವಿವಾಹ ನಡೀತಕ್ಕಂಥ ಯೋಗವೂ ಕೂಡ ಕಂಡು ಬರ್ತಾ ಇದೆ. ಯಾರ್ಯಾರು ವಿವಾಹಕ್ಕೆ ಹಂಬಲಿಸ್ತಾ ಇದ್ದೀರೋ ಅಂತವರಿಗೆ ವಿವಾಹ ಅಂತಕ್ಕಂಥದ್ದು ಪ್ರಾಪ್ತಿಯಾಗ್ತಕ್ಕಂಥ ಒಂದು ಶುಭ ಯೋಗವೂ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇನ್ನು ಹಣಕಾಸಿನ ವಿಚಾರವನ್ನ ನಾವು ನೋಡಿದಾಗ, ಬಹಳಷ್ಟು ದಾನ ಶೂರ ಕರ್ಣರು ನೀವು. ಯಾರೇ ಕೇಳಿದ್ರು ಇಲ್ಲ ಅನ್ನಲ್ಲ, ಹಿಂದೆ ಮುಂದೆ ನೋಡದೆ ಅವರಿಗೆ ದಾನವಾಗಿ ಕೊಟ್ಬಿಡ್ತಕ್ಕಂಥದ್ದು. ಅದರಲ್ಲೂ ಸ್ನೇಹಿತರಂತೂ ನಂಬಿಕೆ ಅಂತಕ್ಕಂಥದ್ದು ಏನಿದೆಯೋ ಆ ನಂಬಿಕೆಯಲ್ಲಿ ಏನು ಬೇಕಾದ್ರೂ ಕೊಟ್ಬಿಡ್ತೀರ ನೀವು. ಆದ್ರೆ ಎಚ್ಚರಿಕೆ ವಹಿಸಿ, ಸ್ವಲ್ಪ ಕೊಡ್ತಕ್ಕಂಥದ್ದು ತಗೊಳ್ತಕ್ಕಂಥದ್ದು ಆಲೋಚನೆಯನ್ನ ಮಾಡಿ, ತೂಕವನ್ನ ಹಾಕಿ ಕೊಡೋದು ತಗೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಆರೋಗ್ಯದ ಕಡೆ ಗಮನವನ್ನ ಹರಿಸಿದಾಗ, ಈ 17ರ ತನಕ, ಜನವರಿ 17ರ ತನಕ ನಿಮಗೆ ಶೀತ ಸಂಬಂಧವಾದ ರೋಗಗಳು ಹೆಚ್ಚಾಗಿ ಆವಾಹನೆಯಾಗತ್ತೆ. ತದಾದ ನಂತರ ಅನುಕೂಲಗಳು ಅಂತಕ್ಕಂಥದ್ದು, ಆರೋಗ್ಯ ಭಾಗ್ಯ ಅಂತಕ್ಕಂಥದ್ದು ಲಭ್ಯವಾಗತ್ತೆ. ಶರೀರವು ವಜ್ರವ ದೃಢಕಾಯವಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇಂಥ ಒಂದು ಮಾಸವನ್ನ ಎಚ್ಚರಿಕೆಯಿಂದ ಕಳೀತಕ್ಕಂಥ ಕೆಲಸವನ್ನ ಮಾಡಿ. ನಿಮಗೆಲ್ಲರಿಗೂ ಕೂಡ ವೃಷಭ ರಾಶಿಯವರಿಗೆ ರಾಜಯೋಗ ಬರಲಿ, ಗಜಕೇಸರಿ ಯೋಗ ಬರಲಿ ಅಂತ ಹೇಳಿ ನಾನು ಕೂಡ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆಯನ್ನ ಮಾಡ್ತಾನೆ. ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಶಿವಾಲಯಕ್ಕೆ ಹೋಗಿ ಶಿವನ ಎದುರುಗಡೆ ಕುಳಿತುಕೊಂಡಿರ್ತಕ್ಕಂಥ ನಂದೀಶ್ವರನಿಗೆ ತೈಲಾಭಿಷೇಕವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಅದರಲ್ಲೂ ಸೋಮವಾರ ಬೆಳಗಿನ ಜಾವ ನಂದೀಶ್ವರನಿಗೆ ತೈಲಾಭಿಷೇಕವನ್ನ ಮಾಡಿದಾಗ ಬರ್ತಕ್ಕಂಥ ದೋಷ ಪ್ರಮಾಣಗಳು ಕಮ್ಮಿ ಆಗತ್ತೆ, ಶುಭ ಫಲಗಳು ವೃದ್ಧಿಯಾಗತ್ತೆ.